ನಮಸ್ಕಾರ ವೀಕ್ಷಕರೇ, ಇನ್ಫೋ ಸಾರಥಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ವೀಕ್ಷಕರೇ, ಈ ದಿನ ನೀವು 23ನೇ ಕಂತುವಿನ ಹಣ ನಿಮ್ಮ ಖಾತೆಗೆ ಬಂದಿದೆ ಆಲ್ರೆಡಿ. ಆದರೆ ಅದನ್ನು ಚೆಕ್ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಮಾನ್ಯ ಪ್ರಧಾನಮಂತ್ರಿಯವರು ಹೋದ ತಿಂಗಳು 20ನೇ ತಾರೀಕು ಏನು ಮಾಡಿದರು, 23ನೇ ಕಂತನ್ನು ಬಿಡುಗಡೆ ಮಾಡಿದರು. ಈ ಬಿಡುಗಡೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಖಾತೆಗೆ ಅಮೌಂಟ್ ಬಂದಿಲ್ಲ. ಯಾಕಂದರೆ ಕೆಲವರು KYC ಮಾಡಿಸಿಲ್ಲ. KYC ಮಾಡಿಸೋದು ಭಾಳ ಸುಲಭ. ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೇನೆ, ದಯಮಾಡಿ ಆ ವಿಡಿಯೋ ನೋಡಿ. ಈಗ ತಾವು ತಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಲೀಸ್ಟನ್ನು ಚೆಕ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ನೀವು ಮೊದಲನೇದಾಗಿ PM ಕಿಸಾನ್ ಯೋಜನೆ ಅಫಿಷಿಯಲ್ ವೆಬ್ಸೈಟಿಗೆ ಬಂದುಬಿಟ್ಟು ಇಲ್ಲಿ ಬೆನಿಫಿಷರಿ ಲೀಸ್ಟ್ ಅಂತೇಳಿ ಇರುತ್ತೆ. ಅಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ನಿಮ್ಮ ಡಿಸ್ಟಿಕನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕ್ ಆದಮೇಲೆ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಸ್ಟೇಟನ್ನು ಆಯ್ಕೆ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ತಾಲೂಕು ಯಾವುದೇ ಆ ತಾಲೂಕನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಿ. ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಒಂದು ಲೀಸ್ಟ್ ಓಪನ್ ಆಗುತ್ತೆ. ಆ ಲೀಸ್ಟಲ್ಲಿ ನೀವು ನಿಮ್ಮ ಹೆಸರು ಬಂದಿದ್ದೇನೆ ಇಲ್ವ ಅಂತೇಳಿ ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಅಥವಾ ನಿಮ್ಮ ಊರಿನ ಬೇರೆ ರೈತರು, ನಿಮ್ಮ ಸ್ನೇಹಿತರು ಯಾರ್ದಾದ್ರೂ ಇದ್ದರೆ ಬಂದಿದ್ದೇನೆ ಇಲ್ವ ಅಂತೇಳಿ ಆರಾಮಾಗಿ ಚೆಕ್ ಮಾಡಿ ಅವರಿಗೆ ಮಾಹಿತಿಯನ್ನು ತಿಳಿಸ್ಬೋದು. ಇಲ್ಲಿ ಕೆಳಗಡೆ ಬೇಕಾದರೆ ಇನ್ನೂ ಪೇಜಸ್ ಭಾಳ ತುಂಬ ಇರುತ್ತೆ. ಅಲ್ಲಿ ನೀವು 1, 2, 3, 4 ಅಂತ ಇದೆ ನೋಡಿ. ಅಲ್ಲಿ ಬೇಕಾದ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದೇ ರೀತಿಯಾಗಿ ಬೇರೆ ವಿಲೇಜ್ ನೋಡ್ಬೇಕಂತ ಹೇಳಿದ್ರೆ ಆ ವಿಲೇಜ್ ಬಾಕ್ಸಲ್ಲಿ ನೀವೇನು ಮಾಡಬೇಕಾಗುತ್ತೆ, ಆ ತಾಲೂಕಿಗೆ, ಆ ಹೋಬಳಿಗೆ ಸಂಬಂಧಪಟ್ಟಂಥ ವಿಲೇಜನ್ನು ನೀವು ಆಯ್ಕೆ ಮಾಡಿಕೊಂಡು ನೀವು ತಮ್ಮ ನೇಮನ್ನು ಚೆಕ್ ಮಾಡ್ಕೋಬೋದು. ಈ ರೀತಿಯಾಗಿ ಚೆಕ್ ಮಾಡಿಕೊಂಡು ತಮ್ಮ ಖಾತೆಗೆ ಅಮೌಂಟ್ ಬಂದಿದೆನಾ ಇಲ್ವ ಅಂತೇಳಿ ತಾವು ತಿಳ್ಕೊಬೋದು. ಇಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸ್ವಲ್ಪ ಮೇಂಟೆನೆನ್ಸ್ ಇರುವ ಕಾರಣ ಅದು ಓಪನ್ ಆಗ್ತಾಯಿಲ್ಲ. ಹಾಗಾಗಿ ನಿಮ್ಮ ಮೊಬೈಲ್ ನಂಬರನ್ನು ನಿಮ್ಮ ಮೊಬೈಲ್ನಿಂದನೇ ನೀವೇ ಎಲ್ಲಿಗೂ ಹೋಗದೆ 2 ನಿಮಿಷದಲ್ಲಿ ಅಪ್ಡೇಟನ್ನು ಮಾಡ್ಕೋಬೋದು. ಅದು ಹೇಗೆ ಅಂತೇಳಿ ಈ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ದಯಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಾವು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸ್ವಲ್ಪ ಎನ್ಕರೇಜ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಶುಭ ದಿನ ವೀಕ್ಷಕರೇ. ಜೈ ಹಿಂದ್, ಜೈ ಭಾರತ ಮಾತೆ.